ಪ್ರಜ್ವಲ್ ದೋಷಿ ಅನ್ನುವಂಥದ್ದನ್ನು ನಿನ್ನೆ ಹೇಳಿ ಆಗಿದೆ, ಆದರೆ ಶಿಕ್ಷೆಯ ಪ್ರಮಾಣ ಇವತ್ತು ಬರಬೇಕಾಗಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಏನಿದೆ ಬೆಳವಣಿಗೆ ಅಂತ ನೋಡೋಣ. ಸೊ ಅತ್ಯಾಚಾರಿ ಪ್ರಜ್ವಲ್ಗೆ ಜೀವಾವಧಿಯೋ ಅಥವಾ 10 ವರ್ಷ ಜೈಲು ಶಿಕ್ಷೆ. ಕೊಠಡಿಯಲ್ಲಿ ಆದೇಶವನ್ನ ಈಗ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಬರೆಸ್ತಾ ಇದ್ದಾರೆ. ಇತ್ತ ಕೋರ್ಟ್ ಹಾಲ್ನಲ್ಲಿ ಟೆನ್ಷನ್ನಲ್ಲಿ ಪ್ರಜ್ವಲ್ ರೇವಣ್ಣ ಇರೋದಂತ. ಗರಿಷ್ಠ ಶಿಕ್ಷೆ ಆಗುತ್ತೋ ಕನಿಷ್ಠ ಶಿಕ್ಷೆ ಆಗುತ್ತೋ ಒಂದು ರೀತಿಯಾಗಿ ಢವ ಅಂತ. ಅತ್ಯಾಚಾರಿ ಪ್ರಜ್ವಲ್ಗೆ ಜೀವಾವಧಿಯೋ ಅಥವಾ 10 ವರ್ಷ ಜೈಲು ಶಿಕ್ಷೆ. ಅತ್ಯಾಚಾರ ಪ್ರಕರಣದಲ್ಲಿ 10 ವರ್ಷ ಕನಿಷ್ಠ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಗರಿಷ್ಠವಾಗಿರುತ್ತೆ. ಇವತ್ತು ಕೇಳಿಕೊಂಡಿದ್ದಾರೆ ಕನಿಷ್ಠವಾಗಿ ಕೊಡಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ಬಂದಿರುವಂಥ ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇಂಥ ಪ್ರಕರಣಗಳಲ್ಲಿ ಈ ರೀತಿಯಾಗಿ ಅವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಯಾರಿರ್ತಾರೆ ಅವರ ಪರ ವಕೀಲರು ವಾದವನ್ನು ಮಾಡಿ ಕನಿಷ್ಠವಾಗಿ ಕೊಡಿ ಅಂತಾರೆ. ಇದನ್ನು ನ್ಯಾಯಾಧೀಶರು ಕನ್ಸಿಡರ್ ಮಾಡುವಂಥ ರೀತಿಗಳಿದೆ. ಹಿಂದಿನ ಪ್ರಕರಣಗಳನ್ನೆಲ್ಲ ಕೆಲವೊಂದಿಷ್ಟು ಕನ್ಸಿಡರ್ ಮಾಡೋದಾದರೆ ಅತ್ಯಾಚಾರ ಪ್ರಕರಣಗಳಲ್ಲಿ ಅಂದರೆ ಅರುಣ್ಣ, ಇಲ್ಲಿ ಗಂಭೀರತೆಯನ್ನ ಮಾನ್ಯ ನ್ಯಾಯಾಧೀಶರು ಗಮನಿಸ್ತಾರೆ. ಕಾರಣ ಇಲ್ಲಿ ಸೆಷನ್ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲೂ ಕೂಡ ಪ್ರಜ್ವಲ್ಗೆ ಬೇಲನ್ನು ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ. ಕಾರಣ ಇವರ ಮೇಲಿರ್ತಕ್ಕಂತಹ ಗುರುತರವಾದಂತಹ ಆರೋಪಗಳು. ಹೀಗಾಗಿಯೇ ಅಷ್ಟು ಸುಲಭವಾಗಿ ಬೇಲ್ ಕೂಡ ಇಡೀ ಪ್ರಕರಣದಲ್ಲಿ ಕಳೆದ 14 ತಿಂಗಳಿಂದ ಏನೆಲ್ಲ ಕಸರತ್ತು ಪಟ್ಟರು ಕೂಡ ಆ ಒಂದು ಬೇಲನ್ನು ಕೊಡೋದಕ್ಕೆ ಒಪ್ಪಲಿಲ್ಲ. ಅದ್ರ ಜೊತೆಗೆ ಟ್ರಯಲ್ ಆರಂಭದಂತಹ ಸಂದರ್ಭದಲ್ಲಿ ಇಲ್ಲ ವಕೀಲರು ಹಿಂದೆ ಸರಿತಾರೆ, ಈ ಹಿಂದೆ ವಕಾಲತನ ಹಾಕಿದಂತಹ ವಕೀಲರು ಹಿಂದೆ ಸರಿತಾರೆ. ಆ ಸಂದರ್ಭದಲ್ಲಿ ವಕೀಲರನ್ನ ನೇಮಿಸ್ಕೊಳ್ಳೋದಕ್ಕೆ ಹೊಸ ವಕೀಲರ ಅಪಾಯಿಂಟ್ಮೆಂಟ್ಗಾಗಿ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ಪ್ರಜ್ವಲ್ ಮನವಿಯನ್ನ ಮಾಡ್ಕೊಳ್ತಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಮಾನ್ಯ ನ್ಯಾಯಾಧೀಶರು ಸೊಪ್ಪಾಕೋದಿಲ್ಲ. ನೀವು ವಕೀಲರನ್ನ ನೇಮಕ ಮಾಡ್ಕೊಳ್ಳದೆ ಹೋದಲ್ಲಿ ನಾನು ಕಾನೂನು ಪ್ರಾಧಿಕಾರದಿಂದ ನಿಮಗೆ ವಕೀಲರನ್ನ ಕೊಡಿಸ್ತೀನಿ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಹೀಗಾಗಿ ಕೊನೆಗೆ ಮತ್ತೆ ವಕೀಲರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಈ ಒಂದು ಟ್ರಯಲ್ ಏನಿದೆ ಅದು ಸಾಗಿದೆ. ಸುಮಾರು 7 ರಿಂದ 8 ತಿಂಗಳ ಕಾಲ ಸುದೀರ್ಘವಾಗಿ ಈ ಟ್ರಯಲ್ ನಡೆದಿದೆ. ಈ ಟ್ರಯಲ್ ಅವಧಿಯಲ್ಲಿ ಟ್ರಯಲ್ ಇದ್ದಂತಹ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆತರುವ ಕೆಲಸವನ್ನ ಮಾಡಲಾಗಿದೆ. ಅದಾದ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ವಿಟ್ನೆಸ್ಗಳು ಯಾರಿದ್ದಾರೆ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಎವಿಡೆನ್ಸ್ಗಳಿದೆ, ಒಂದಷ್ಟು ವೀಕ್ಷಣೆಯನ್ನ ಮಾಡ್ತಕ್ಕಂತಹದ್ದು, ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಆಧಾರವಾಗಿ ಇಟ್ಕೊಳ್ಳಲಾಗಿದೆ. ಇವೆಲ್ಲವುಗಳ ಆಧಾರದ ಮೇಲೆ ಪ್ರಜ್ವಲ್ ದೋಷಿ ಅನ್ನೋ ಮಟ್ಟಿಗೆ ತೀರ್ಪು ಹೊರಬಂದಿರೋದು. ಸೊ ಇದು ದುರುದ್ದೇಶದಿಂದ ಮಾಡಿದ್ದಾರೆ. ಚುನಾವಣೆ 6 ದಿನ ಮುಂಚಿತವಾಗಿಯೇ ಈ ರೀತಿಯಾಗಿ ವಿಡಿಯೋವನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ರಾಜಕೀಯ ಇದೆ, ಷಡ್ಯಂತ್ರ ಇದೆ ಅಂತ ಹೇಳಿ ವಿಡಿಯೋ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ಲಿ. ಸೊ ಚುನಾವಣೆಗೆ 6 ದಿನ ಮುಂಚೆ ವಿಡಿಯೋ ಬಿಟ್ಟಿದ್ದಾರೆ ಅಂತೇಳಿ. ವಿಡಿಯೋ ಮಾಡ್ಕೊಂಡಿರೋರು ನೀವು, ಬಿಟ್ಟಿರೋದು ಇನ್ಯಾರು. ಸೊ ವಿಡಿಯೋ ರಿಲೀಸ್ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ನ್ಯಾಯಾಧೀಶರು ಹೇಗೆ ಕನ್ಸಿಡರ್ ಮಾಡ್ತಾರೆ? ವಿಡಿಯೋ ರಿಲೀಸ್ ಬಗ್ಗೆ ಇಲ್ಲಿ ತೀರ್ಪನ್ನು ಕೊಡ್ತಾ ಇಲ್ಲ. ಇಲ್ಲಿ ವಿಡಿಯೋದಲ್ಲಿರುವಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರ್ತಾ ಇರೋದು. ಅದು ಇನ್ನೊಂದು ಕೇಸ್ ಇದೆ. ವಿಡಿಯೋ ಬಿಡುಗಡೆ ಮಾಡಿರುವಂಥದ್ದು ಅದು ಇನ್ನೊಂದು ಕೇಸ್ ಇದೆ. ದುರುದ್ದೇಶಕ್ಕೆ ನಾನು ಬಲಿಯಾಗಿದ್ದೇನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು. ರಾಜಕೀಯವಾಗಿ ದುರುದ್ದೇಶದಿಂದಾಗಿ ನನ್ನ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರಜ್ವಲ್ ಕಣ್ಣೀರು ಹಾಕ್ಕೊಂಡು ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ದಾರಂತೆ. ಹಿಂಗೆಲ್ಲ ಆಯಿತು ಚುನಾವಣೆ ಸಂದರ್ಭದಲ್ಲೇ, ಪ್ರಕರಣದಿಂದ ನನ್ನ ಕುಟುಂಬವನ್ನೇ ನೋಡಿದಂತಾಗಿದೆ ನನಗೆ. ನಾನು ಕಳೆದ 6 ತಿಂಗಳಿನಿಂದ ನನ್ನ ತಂದೆ ತಾಯಿಯನ್ನು ನೋಡಿಲ್ಲ, ಮಾತನಾಡಿಸಿಲ್ಲ, ಮಾತನಾಡೋಕ್ಕೂ ಕೂಡ ಆಗಿಲ್ಲ. ನಾನು ದೂರ ಆಗಿಬಿಟ್ಟಿದ್ದೀನಿ, ನನ್ನಿಂದ ನನ್ನ ಕುಟುಂಬ ದೂರವಾಗಿದೆ ಅಂತ ಹೇಳ್ಕೊಂಡಿರುವಂಥದ್ದು. ಕಣ್ಣೀರನ್ನು ಹಾಕಿಟ್ಟು ಕೇಳ್ತಾ ಇದ್ದಾರೆ, ಇಡೀ ಕುಟುಂಬ ದೂರ ಆಗಿಬಿಟ್ಟಿದೆ ನನಗೆ ಅಂತ ಹೇಳಿ. ಸೊ 6 ತಿಂಗಳಿಂದ ಅಪ್ಪ ಅಮ್ಮನನ್ನು ನಾನು ನೋಡಿಲ್ಲ ಅಂತೆಲ್ಲ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ದಾರೆ. ಬಟ್ ಅದನ್ನು ನ್ಯಾಯಾಧೀಶರು ಹೇಗೆ ಕನ್ಸಿಡರ್ ಮಾಡ್ತಾರೆ, ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಆಮೇಲೆ ನೀವು ದೋಷಿ ಅಂತ ನನಗೆ ತೀರ್ಪನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ತಲೆಬಾಗ್ತೀನಿ, ಬೇರೆ ಆಪ್ಷನ್ ಇಲ್ಲ, ತಲೆಬಾಗಲೇಬೇಕು, ನಾನು ತಲೆಬಾಗ್ತೀನಿ. ಆದರೆ ಕನಿಷ್ಠವಾಗಿರುವಂಥ ಶಿಕ್ಷೆಯನ್ನು ಕೊಡಿ ನನಗೆ, ಗರಿಷ್ಠ ಶಿಕ್ಷೆಯನ್ನು ಕೊಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ನ್ಯಾಯಾಧೀಶರು ಇವತ್ತು ಕೇಳಿದ್ದಾರೆ ನಿಮ್ದೇನಾದರೂ ಹೇಳೋದಿದೆಯಾ ಅಂತ ಹೇಳಿ. ಆವಾಗ ಇವುಗಳನ್ನೆಲ್ಲ ಪ್ರಜ್ವಲ್ ಹೇಳಿದಾರಂತೆ. ನಾನು ಮಹಿಳೆಯ ಮೇಲೆ ಅತ್ಯಾಚಾರವನ್ನು ನಾನು ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಶಿಕ್ಷೆ ನೀಡುವಾಗ ಕುಟುಂಬವನ್ನು ಕೂಡ ಪರಿಗಣಿಸಿ ಅಂತ ಕೇಳ್ಕೊಂಡಿದ್ದಾರೆ. ಹೇಗೆ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ ನ್ಯಾಯಾಧೀಶರು ಹೇಗೆ ಅಂಥೇಳಿ. ಸೊ ನ್ಯಾಯಾಧೀಶರ ಎದುರು ಪ್ರಜ್ವಲ್ ಕಣ್ಣೀರನ್ನು ಹಾಕಿ ಈ ರೀತಿಯಾಗಿ ಕೇಳ್ಕೊಂಡಿದ್ದಾರೆ. ಇವತ್ತು ಅವರ ಪರ ವಕೀಲರು ಕೂಡ ಇವತ್ತು ಕೇಳಿದ್ದಾರೆ, ವಾದವನ್ನು ಮಾಡಿದ್ದಾರೆ. ಸೊ ಹಲವು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ನನ್ನ ಸಹೋದ್ಯೋಗಿ ಅದರ ಬಗ್ಗೆ ನಿಮಗೆ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದರು, ಹೇಗೆ ಯಾವ ರೀತಿಯಾಗಿ ವಾದವನ್ನು ಮಾಡಿದರು ಅಂತ.
ಇನ್ನು ರೇವಣ್ಣ ಅವರ ನಿವಾಸದಿಂದ ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನೇರ ಸಂಪರ್ಕಕ್ಕೆ. ರಾಘು, ಈಗ ಒಂದು ಕಡೆಗೆ ಮಗನ ವಿಚಾರದಲ್ಲಿ ತೀರ್ಪು ಕೋರ್ಟ್ನಲ್ಲಿ ಬರುತ್ತೆ ಯಾವ ಶಿಕ್ಷೆ ಪ್ರಮಾಣ ಅಂತ ಹೇಳಿ, ಇನ್ನೊಂದು ಕಡೆಗೆ ಆ ನಿವಾಸದ ಬಳಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ, ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ? ಅರುಣ್, ಸದ್ಯ ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಹ ಸಿಗ್ತಾ ಇರುವಂಥದ್ದು. ಮಗನಿಗೆ ಕನಿಷ್ಠ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ನಿರೀಕ್ಷೆಯಲ್ಲಿ ಇದ್ದಾಗೆ ಕಾಣ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ಈಗ ಅವರ ಮನೆ ಮುಂಭಾಗದ ನಿಂತಿರುವಂಥದ್ದು, ಅವರ ಮನೆ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ನಮಗೆ ತೋರಿಸ್ತಾ ಇದ್ದೀವಿ. ಕಂಪ್ಲೀಟಾಗಿ ಮನೆ ಮುಂಭಾಗ ಯಾರೂ ಕೂಡ ಇಲ್ಲ, ನೀರವ ಮೌನ ಇದೆ. ಬಟ್ ಆದರೆ ಒಂದಷ್ಟು ನಿರೀಕ್ಷೆಗಳಂತೂ ಇದ್ದಾಗೆ ಕಾಣ್ತಾ ಇದೆ. ಯಾಕಂದರೆ ಮಗನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂಥ ಬೆಳವಣಿಗೆಗಳು ಜೊತೆಗೆ ಕೋರ್ಟ್ ಎಲ್ಲೋ ಒಂದು ಕಡೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೋದು ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಅವರ ನಿರೀಕ್ಷೆಯಲ್ಲಿ ಇದ್ದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾಗೆ ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಆತಂಕ ಇತ್ತು. ಬಟ್ ಆದರೆ ಮನೆಯಲ್ಲಿ ರೇವಣ್ಣ ಅವರಿಲ್ಲ, ಭವಾನಿ ರೇವಣ್ಣ ಅವರು ಮಾತ್ರ ಇರುವಂಥದ್ದು. ಜೊತೆಗೆ ಒಂದಷ್ಟು ಕೆಲಸಗಾರರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ. ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು, ಅಲ್ಲಿಂದ ತರಿಸ್ಕೊಳ್ಳುವಂಥದ್ದು, ಎಲ್ಲ ಮಾಹಿತಿಗಳನ್ನು ಕೂಡ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಗನಿಗೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಆದರೆ ಅನ್ನುವಂಥ ಯೋಚನೆಯೂ ಕೂಡ ಸದ್ಯ ಅವರಲ್ಲಿ ಇರುವಂಥದ್ದು. ಸದ್ಯಕ್ಕೆ ಒಂದಷ್ಟು ನಿರೀಕ್ಷೆಗಳಿದೆ. ಈ ಹಿಂದೆ ಹೇಳಿದಾಗೆ ಕಡಿಮೆ ಪ್ರಮಾಣದ ಶಿಕ್ಷೆ ಪ್ರಕಟ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲೇ ಸದ್ಯ ಭವಾನಿ ರೇವಣ್ಣ ಜೊತೆಗೆ ಕುಟುಂಬಸ್ಥರು ವೆಯ್ಟ್ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ, ರೇವಣ್ಣ ಅವರು ಎಲ್ಲಿದ್ದಾರಂತೆ, ಮತ್ತೆ ಕಾರ್ಯಕರ್ತರು ಯಾರೂ ಕೂಡ ಅಲ್ಲಿಗೆ ಬಂದಿಲ್ವಾ? ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಪೊಸಿಷನ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ. ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಯಾರೊಬ್ಬ ಕಾರ್ಯಕರ್ತರು ಕೂಡ ಬಂದು ಜೊತೆಗೆ ನಿಂತ್ಕೊಳ್ಳಿಲ್ವಾ? ಅಲ್ಲಿ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡ್ತಿಲ್ವಾ? ಕಾಣಿಸ್ತಾ ಇಲ್ವಾ ಯಾರು? ಅರುಣ್, ಖಂಡಿತವಾಗಿಯೂ ಯಾರೂ ಕೂಡ ಇಲ್ಲ. ಪ್ರಕರಣ ಅಷ್ಟೊಂದು ದೊಡ್ಡ ರೂಪದಲ್ಲಿ ಇದ್ದಂಥ ಕಾರಣಕ್ಕಾಗಿಯೂ ಕೂಡ ಜೊತೆಗೆ ಆಗಿದ್ದಂಥ ಇರುಸು ಮುರುಸು ಇವೆಲ್ಲವೂ ಕೂಡ ಯಾವ ಪ್ರಮಾಣದಲ್ಲಿ ಅವರ ರಾಜಕೀಯ ಭವಿಷ್ಯಗಳ ಮೇಲೆ ಡ್ಯಾಮೇಜ್ ಮಾಡಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಆ ಕಾರಣಕ್ಕಾಗಿಯೂ ಕೂಡ ಯಾರೂ ಕೂಡ ಮನೆ ಬಳಿ ಬಂದಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಇದೆ. ಸೊ ಅದೇ ಕಾರಣಕ್ಕೆ ಯಾರು ಬರ್ತಾ ಇಲ್ಲ. ಈ ಹಿಂದೆ ಅವರು ಕೋರ್ಟಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನ್ಯಾಯಾಲಯದ ಮುಂದೆ ಹೇಳುವಂಥ ಸಂದರ್ಭದಲ್ಲೂ ಕೂಡ ಬೆಳಿಗ್ಗೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿದಂಥದ್ದು, ನನ್ನನ್ನು ಎಲ್ಲರೂ ಕೂಡ ದೂರ ಇಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಧಿಕಾರದಲ್ಲಿ ಇದ್ದಾಗ ನೋಡಿದ್ದಕ್ಕಿಂತಲೂ ಕೂಡ ಈಗ ಯಾವಾಗ ಈ ಎಲ್ಲ ಬೆಳವಣಿಗೆಗಳಾಯಿತು, ಜೊತೆಗೆ ಈ ರೀತಿಯಾದಂತಹ ವಿಚಾರಗಳು ಮುನ್ನೆಲೆಗೆ ಬಂತು, ಆ ನಂತರದಲ್ಲಿ ಸಮಸ್ಯೆಗಳು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ಜೊತೆ ಗುರುತಿಸ್ಕೊಂಡ್ರೆ ಹೇಗೆ ಏನು ಅನ್ನುವಂಥ ಒಂದಷ್ಟು ಆತಂಕಗಳು ಸಾಮಾನ್ಯವಾಗಿ ಬೇರೆಯವರಲ್ಲೂ ಕೂಡ ಇರುತ್ತೆ. ಸೊ ಅದೇ ಕಾರಣಕ್ಕಾಗಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ನಿರ್ಮಾಣ ಆಗಿದೆ. ಯಾರೂ ಕೂಡ ಇಲ್ಲ, ಒಬ್ಬಂಟಿಯಾಗಿ ಭವಾನಿ ರೇವಣ್ಣ ಅವರು ಮಾತ್ರ ಮನೆಯಲ್ಲಿರುವಂಥದ್ದು. ರೇವಣ್ಣ ಅವರು ಕೂಡ ಈ ಮನೆಯಲ್ಲಿಲ್ಲ, ಅವರು ಕೂಡ ಎಲ್ಲ ಬೇರೆ ಕಡೆ ಇದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಬಟ್ ಅವರೊಬ್ಬರೇ ವಿಚಾರಗಳು ಏನಾಗ್ತಾ ಇದೆ, ಅಲ್ಲಿ ಬೆಳವಣಿಗೆಗಳು ಹೇಗಿದೆ, ನ್ಯಾಯಾಲಯದಲ್ಲಿ ಏನಾಗ್ಬೋದು ಅನ್ನುವಂಥ ಅಂಶಗಳ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ತರಿಸ್ಕೊಳ್ಳುವಂಥದ್ದು, ಜೊತೆಗೆ ಕಾನೂನು ತಜ್ಞರುಗಳ ಜೊತೆಯೂ ಕೂಡ ಒಂದಷ್ಟು ಸಂಪರ್ಕದಲ್ಲಿದ್ದು ಏನೇನು ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಬಟ್ ತೀರ್ಪಿನ ಕೊನೆಯ ಪ್ರಕಟ ಯಾವಾಗ ಆಗುತ್ತೆ, ಆ ನಂತರದಲ್ಲಿ ಏನಾದರೂ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಕಡೆಗೆ ಯಾವ ಕುಟುಂಬಕ್ಕಾದರೂ ಅಷ್ಟೇ ರೀ, ಅವರು ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಆ ಕುಟುಂಬದಲ್ಲಿ ಈ ಥರ ಏನಾದರೂ ಆಗಿದೆ ಅಂತಂದಾಗ ಆ ಕುಟುಂಬಕ್ಕೆ ಒಂಥರ ಇರುಸು ಮುರುಸು ಆಗೇ ಆಗುತ್ತೆ. ಯಾವ ತಂದೆ ತಾಯಿಗಳಿಗೂ ಆಗೇ ಆಗುತ್ತೆ. ಆ ಕುಟುಂಬದಲ್ಲಿ ಸಂಬಂಧಿಕರಿಗೂ ಕೂಡ ಇರುಸು ಮುರುಸು ಆಗುತ್ತೆ. ನಮ್ಮ ಸಂಬಂಧಿಕರಲ್ಲಿ ಹಿಂಗೆ ಆಗೋಯ್ತಲ್ಲ ಅನ್ನುವಂಥದ್ದು ಒಂಥರ ಮುಜುಗರ ಅವರಿಗೆ. ಏನಪ್ಪ ಹಿಂಗಾಗೋಯ್ತು, ಸಮಾಜದಲ್ಲಿ ಓಡಾಡೋಕ್ಕಾಗೋಲ್ಲ, ಆ ಮನಸ್ಥಿತಿಗಳಿಗೆ ಬಂದುಬಿಡ್ತಾರೆ. ಸೊ ಈಗಲೂ ಕೂಡ ಆ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ದೊಡ್ಡ ಕುಟುಂಬ ಇದು, ಹೆಸರು ಮಾಡಿದಂಥ ಕುಟುಂಬ. ಹಿಂಗಾಗೋಯ್ತಲ್ಲ ಅನ್ನುವಂಥ ಬೇಸರ, ನೋವು, ಸಂಕಟ, ಅವಮಾನ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಉತ್ತರ ಕೊಡಬೇಕಾದಂಥವ್ರು ನೀವು ಕೇಳೋಕ್ಕೆ ಕಷ್ಟ. ಆ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಬೇಕು, ತುಂಬ ತಾಳ್ಮೆಯಿಂದ ಇರ್ತಾರೆ. ಆ ಸಂದರ್ಭದಲ್ಲಿ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಸಿಕ್ಕಂಥ ಒಳ್ಳೆಯ ಅವಕಾಶವನ್ನು ಬಳಕೆ ಮಾಡಬೇಕಾಗಿತ್ತು. ಕಡಿಮೆ ಏಜಲ್ಲೇ ಒಳ್ಳೆಯ ಅವಕಾಶವನ್ನು ಜನ ಕೊಟ್ಟಿದ್ದರು. ಅದನ್ನು ಈ ರೀತಿಯಾಗಿ ಬಳಕೆ ಮಾಡಿಕೊಂಡಾಗ ಅದು ಇನ್ನೊಂದು ರೀತಿಯಾಗಿ ಆಗೇ ಆಗುತ್ತೆ. ಕಾರಣ ಇನ್ನೂ 3 ಕೇಸ್ ಇದೆ, ಇದೊಂದೇ ಕೇಸ್ ಅಲ್ಲ. ಸೊ ಇನ್ನೂ 3 ಕೇಸ್ ಇದೆ. ಸಂತ್ರಸ್ತೆ ಮೇಲೆ ಪದೇ ಪದೇ ಅತ್ಯಾಚಾರ ಆಗಿರೋದು, ಸಂತ್ರಸ್ತೆಯ ಅನಕ್ಷರಸ್ತೆ, ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಬಂದಂಥವಳು, ಸರ್ಕಾರಿ ವಕೀಲರು ಇದು ವಾದ ಮಾಡಿರೋದು ಕೋರ್ಟ್ನಲ್ಲಿ. ಅನಕ್ಷರಸ್ತೆ ಅವಳು, ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ಬಂದವಳು, ಅತ್ಯಾಚಾರ ಮಾಡುವಾಗ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಆರೋಪ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅವರು ಅತ್ಯಾಚಾರ ಮಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕನ್ಸಿಡರ್ ಆಗಿಯೇ ದೋಷಿ ಅಂತ ಆಗಿರೋದು. ಅತ್ಯಾಚಾರ ಎಸಗಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡನ್ನು ಅವ್ರ ಪಾಡಿಗೆ ಅವರೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ದೌರ್ಜನ್ಯಕ್ಕೆ
ಸಂತ್ರಸ್ತೆಯ ಜೀವನ ಇಲ್ಲಿ ಹಾಳಾಗಿ ಹೋಗಿದೆ ಅನ್ನುವಂಥದ್ದನ್ನು ಸರ್ಕಾರಿ ಪರ ವಕೀಲರು ಇವತ್ತು ವಾದವನ್ನು ಮಾಡಿ ಗರಿಷ್ಠ ಶಿಕ್ಷೆಯನ್ನು ಕೊಡಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಕೇಳ್ಕೊಂಡಿದ್ದಾರೆ. ಹಿಂದೆಯೂ ಕೂಡ ವಾದ ಪ್ರತಿವಾದದಲ್ಲಿ ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದರು. ಪ್ರಜ್ವಲ್ ರೇವಣ್ಣಗೆ ಕಾಮುಕ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು ಸರ್ಕಾರಿ ವಕೀಲರು ಇವತ್ತು ಹೇಳಿರೋದು. ಕಾಮುಕ ಮನಸ್ಥಿತಿ ಇದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ. ಸೊ ಪ್ರಜ್ವಲ್ ರೇವಣ್ಣಗೆ ದಯೆ ಸಹಾನುಭೂತಿ ತೋರಿಸಬಾರ್ದು, ಯಾವುದೇ ರೀತಿಯಾಗಿ ದಯೆ ಮತ್ತು ಸಹಾನುಭೂತಿಯನ್ನು ತೋರಿಸಲೇಬಾರ್ದು ಅವರಿಗೆ ಅತ್ಯಾಚಾರಿ ಕೋಟ್ಯಾಧಿಪತಿಯಾಗಿರೋದು, ಅದರ ಜೊತೆಗೆ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಗರಿಷ್ಠ ಶಿಕ್ಷೆ ಕೊಡಿ ಅಂತೇಳಿ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಗರಿಷ್ಠ ಶಿಕ್ಷೆಯ ಜೊತೆಗೆ ಅತಿ ಹೆಚ್ಚು ದಂಡವನ್ನು ಕೂಡ ವಿಧಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಶಿಕ್ಷೆ ಅಷ್ಟೇ ಅಲ್ಲ, ದಂಡವನ್ನು ಕೂಡ ವಿಧಿಸಬೇಕು ಆ ಸಂತ್ರಸ್ತೆಗೆ ಕೊಡಿಸುವ ವಿಚಾರದಲ್ಲಿ ಅವರು ಹೇಳ್ತಾ ಇದ್ದಾರೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಆರೋಪಿ ತಂದೆಯೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬೈಲ್ ಮೇಲಿದ್ದಾರೆ ಈಗ ಅವರು, ರೇವಣ್ಣ ಅವರು ಮತ್ತು ಭವಾನಿ ಅವರು. ಕಿಡ್ನ್ಯಾಪ್ ಕೇಸ್ನಲ್ಲಿ ಆರೋಪಿ ತಂದೆಯೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದನ್ನು ಈ ಪ್ರಕರಣದಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ ಸರ್ಕಾರಿ ವಕೀಲರು. ಸೊ ಜೀವಾವಧಿ ಶಿಕ್ಷೆ ಕೊಟ್ಟರೆ ಸಂತ್ರಸ್ತೆಗೆ ನ್ಯಾಯ ಕೊಟ್ಟಂಗಾಗತ್ತೆ. ಜೀವಾವಧಿಯ ಶಿಕ್ಷೆಯನ್ನು ಕೊಟ್ಟರೆ ಸಂತ್ರಸ್ತೆಗೆ ನ್ಯಾಯ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ನೀವು ಗರಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ಕೇಳ್ತಾ ಇರೋದು. ಗರಿಷ್ಠ ಶಿಕ್ಷೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆನೇ. ಹಾಗಾಗಿನೇ ಜೀವಾವಧಿ ಶಿಕ್ಷೆ ಕೊಡಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಅದು ಸಂತ್ರಸ್ತೆಗೆ ನ್ಯಾಯ ಸಿಕ್ಕಂಗಾಗತ್ತೆ ಅಂತ ವಾದ. ಇನ್ನು ಪ್ರಜ್ವಲ್ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರುವಂಥದ್ದು, ಹಾಸನ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ನಾನು ಮಾಡಿದ್ದೀನಿ. ಹಾಸನ ಜಿಲ್ಲೆಗೆ ಮಾಡಿದ್ದಾರೆ. ಸೊ ಎಲೆಕ್ಷನ್ಗಾಗಿಯೇ ವಿಡಿಯೋವನ್ನು ಬಿಟ್ಟಿದ್ದಾರೆ ಅಂತ ಹೇಳಿ, ವಿಡಿಯೋ ಯಾರು ಮಾಡಿದ್ದು ಅನ್ನೋದು ಅಗೇನಲ್ಲಿ ಪ್ರಶ್ನೆ ಬರುತ್ತೆ. ತಂಪಾಡಿಗೆ ತಾವೇ ಮಾಡ್ಕೊಂಬಿಟ್ಟು ತಾವೇ ತಗಲಾಕೊಂಡಿರುವಂಥ ಪ್ರಕರಣ ಇದು. ಚುನಾವಣೆಗೆ 6 ದಿನ ಮುಂಚೆಯೇ ವಿಡಿಯೋವನ್ನು ಬಿಟ್ಟಿದ್ದಾರೆ. ಇನ್ನೊಬ್ಬರು ಯಾರೋ ಅಲ್ಲಿ ವಿಡಿಯೋ ಮಾಡಿಬಿಟ್ಟು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಬೇರೆ. ನಿಮ್ಮ ಪಾಡಿಗೆ ನೀವೇ ವಿಡಿಯೋ ಮಾಡಿಕೊಂಡು, ನಿಮ್ಮ ಮೊಬೈಲಲ್ಲೇ ವಿಡಿಯೋ ಮಾಡಿಕೊಂಡು, ನಿಮ್ಮ ಮೊಬೈಲಿಂದ ಇನ್ಯಾರೋ ತೊಗೊಂಡ್ಬಿಟ್ಟು ಅದನ್ನು ದುರುದ್ದೇಶದಿಂದ ನನ್ನ ರಾಜಕೀಯ ಪಿತೂರಿ ಮಾಡಿದ್ದಾರೆ ಅಂತಂದರೆ ಹಿಂಗಾಗುತ್ತೆ ಅದು. ವಿಡಿಯೋ ರಿಲೀಸ್ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಹೋದ ನಂತರ ಪಿತೂರಿ ಇಲ್ಲದೇ ರಾಜಕೀಯ ಹೆಂಗಾಗತ್ತೆ? ರಾಜಕೀಯನೇ ಅದೇ ಅಲ್ವಾ, ಪಿತೂರಿ ಇಲ್ಲದೆ ರಾಜಕೀಯ ನಡೆಯೋದೇ ಇಲ್ಲ. ವಿಡಿಯೋ ಬಿಡುಗಡೆ ಬಳಿಕ ಮಹಿಳೆಯಿಂದ ದೂರು ದಾಖಲಾಗಿದೆ. ಅಂದರೆ ವಿಡಿಯೋ ಬಿಡುಗಡೆ ಆಗಿರಲಿಲ್ಲ ಅಂದರೆ ಮಹಿಳೆ ದೂರು ಕೊಡ್ತಿರ್ಲಿಲ್ಲ ಅಂತಾರ. ಬಟ್ ಕಣ್ಣೀರು ಹಾಕಿ ಹೇಳ್ಕೊಂಡಿದ್ದಾರೆ ಇವತ್ತು. ವಿಡಿಯೋ ಬಿಡುಗಡೆಯ ಬಳಿಕ ಮಹಿಳೆಯಿಂದ ದೂರು ದಾಖಲಾಗಿದೆ. ಅಲ್ಲಿಯವರೆಗೂ ದೂರನ್ನು ದಾಖಲು ಮಾಡಿಲ್ಲ. ಸೊ ದುರುದ್ದೇಶಕ್ಕೆ ನಾನು ಬಲಿಯಾಗಿದ್ದೇನೆ ಅಂತ ನೊಂದ್ಕೊಂಡು ಹೇಳಿದ್ದಾರೆ, ಕಣ್ಣೀರನ್ನು ಹಾಕ್ಕೊಂಡು ನ್ಯಾಯಾಧೀಶರ ಎದುರು. ಸೊ ಹಾಗಾಗಿ ಅವ್ರು ಮುಂದೆ ಹೇಳ್ತಾ ಹೋಗ್ತಾರೆ, ನನ್ನ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಇದರಲ್ಲಿ ಅಂತ ಹೇಳಿ. ನನ್ನ ಇಡೀ ಕುಟುಂಬವನ್ನೇ ಇದರಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ. ನಾನು ಕಳೆದ ಒಂದು 6 ತಿಂಗಳಿನಿಂದಲೂ ಕೂಡ ನನ್ನ ತಂದೆ ತಾಯಿ ಜೊತೆಗೆ ಮಾತನಾಡಿಲ್ಲ, ನಾನು ದೂರ ಇದ್ದೀನಿ, ಅವ್ರನ್ನ ನೋಡಿಲ್ಲ ಅಂತ ಹೇಳಿ.